ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಪ್ಡೇಟ್ಸ್ ಫಾರ್ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ಜಪಾನ್ ಸೂಪರ್ ಮಾರ್ಕೆಟಲ್ಲಿ ಪ್ರೈಸಸ್ ಎಲ್ಲ ಯಾವ್ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ವೀಡಿಯೋ ಮಾಡಿ ತೋರಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನೀವೇನಾದ್ರು ಚಾನಲ್ಗೆ ಹೊಸಬ್ರಾಗಿದ್ರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನೋಡ್ತಾ ಇರ್ಬೋದು, ನಾನು ಮೈ ಬಾಸ್ಕೆಟು ಅಂತ ಒಂದು ಸೂಪರ್ ಮಾರ್ಕೆಟ್ ಇದೆ, ಅಲ್ಲಿಗೆ ಬಂದಿದ್ದೀನಿ. ಸೊ ಬನ್ನಿ ಮೈ ಬಾಸ್ಕೆಟ್ ಒಳಗಡೆ ಹೋಗೋಣ. ಅಲ್ಲಿ ಯಾವ್ಯಾವ ಥರ ರೇಟ್ ಇದೆ ಅಂತ ತೋರಿಸ್ಬೋದು. ಸೊ ಮೊದಲಿಗೆ ನೀವು ನೋಡೋದಾದ್ರೆ ಈರುಳ್ಳಿ 299 ಅಂತ ಇದೆ. ಸೊ ಆಮೇಲೆ ಇದು ಪ್ರೈಸ್ ಬಗ್ಗೆ ಒಂಚೂರು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. 299 ಅಂತ ಬರೆದಿರೋದು ವಿತೌಟ್ ಟ್ಯಾಕ್ಸು. ವಿತ್ ಟ್ಯಾಕ್ಸು ಬ್ರ್ಯಾಕೆಟಲ್ಲಿ ಬರೆದಿರ್ತಾರೆ. ಸೊ ಅದು ನಿಮಗೆ ಟೋಟಲ್ ಆಗುತ್ತೆ 323.92. ಸೊ ನನ್ನ ವೀಡಿಯೋದಲ್ಲಿ ಬರೀ ವಿತೌಟ್ ಟ್ಯಾಕ್ಸ್ ಹೇಳ್ತಾ ಇರ್ತೀನಿ. ವಿತ್ ಟ್ಯಾಕ್ಸ್ ಅಂದರೆ ನೀವು ಒಂದು 8% ಆ್ಯಡ್ ಮಾಡ್ಕೋಬೋದು. ಇದು ನೋಡಿ 5ರಿಂದ 6 ಈರುಳ್ಳಿ ಇದೆ. ಸೊ ಅದಕ್ಕೆ ಅಷ್ಟಾಯಿತು. ಪಕ್ಕದಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ, ಒಂದು 10ರಿಂದ 12 ಈರುಳ್ಳಿ ಇರೋದು 399 ಇದೆ. ಸೊ ಇದು ಒಂದು ನಿಮಗೆ 10ರಿಂದ 12 ಈರುಳ್ಳಿ ಹತ್ರ ಬರುತ್ತೆ. ಆಮೇಲೆ ಒಂದು ಸ್ವಲ್ಪ ಪ್ಯಾಕಿಂಗ್ ಚೆನ್ನಾಗಿ ಮಾಡಿರೋದಕ್ಕೆ ರೇಟು ಜಾಸ್ತಿ ಅನ್ಕೋಬೋದು. ನೆಕ್ಸ್ಟು ನೋಡೋದಾದರೆ ಆಲೂಗಡ್ಡೆ ನೋಡ್ಬೋದು, 299 ಇದೆ. ಸೊ ಇದು ಆಲೂಗಡ್ಡೆನೂ ಕೂಡ ಒಂದು 6ರಿಂದ 7 ಆಲೂಗಡ್ಡೆ ಬರುತ್ತೆ. ಸೊ ಅದಕ್ಕೆ 29 ಆಗುತ್ತೆ. ನೆಕ್ಸ್ಟ್ ನೋಡೋದಾದರೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಆಲೂಗಡ್ಡೆ ಇಟ್ಟಿದ್ದಾರೆ. ಇದು ಡಿಫ್ರೆಂಟ್ ಅನ್ಕೊಂತೀನಿ. ಅಲ್ಲ, ಇದು ಸೇಮೇ ಇದೆ. ಸೊ ಅದರಿಂದ ಅದಕ್ಕೆ ಸೇಮ್ ಕಂಪ್ನಿ ಇರೋದ್ರಿಂದ ರೇಟು ಕೂಡ ಸೇಮ್ ಇದೆ. ಅದು 299. ಸೊ ನಾನು ಹೇಳ್ತಾ ಇರೋದೆಲ್ಲ ನಿಮಗೆ ವಿತೌಟ್ ಟ್ಯಾಕ್ಸು. ವಿತ್ ಟ್ಯಾಕ್ಸ್ ನೀವು ನೋಡಿದ್ರೆ ಅಲ್ಲಿ 323 ಇದೆ. ನೆಕ್ಸ್ಟು ಕ್ಯಾಪ್ಸಿಕಮ್ ನೋಡೋದಾದ್ರೆ 199. 4 ಕ್ಯಾಪ್ಸಿಕಮ್ ಇದೆ. ಅದು ತುಂಬ ಚಿಕ್ಕ ಕ್ಯಾಪ್ಸಿಕಮ್, ಅಷ್ಟು ದೊಡ್ಡದು ಅಲ್ಲ. ಸೊ ಅದಕ್ಕೆ 199 ಆಗುತ್ತೆ. ನೆಕ್ಸ್ಟು ನೀವು ನೋಡೋದಾದರೆ ಬದನೆಕಾಯಿ ನೋಡ್ಬೋದು, ಅದು ಕೂಡ 199 ಇದೆ. ಸೊ ಇದು ಬದನೆಕಾಯಿ ಬಂದ್ಬಿಟ್ಟು 3 ಬದನೆಕಾಯಿ ಇದೆ. ಸೊ ಒನ್ ಟೈಮ್ ಯೂಸ್ ಮಾಡ್ಕೋಬೋದು ಅಷ್ಟೇ. ಒನ್ ಟೈಮ್ ಕುಕ್ ಮಾಡಿದ್ರೆ ಆಗೋಗ್ಬಿಡುತ್ತೆ. ಒಬ್ಬರು ಇಲ್ಲ ಇಬ್ಬರು ಮಾಡ್ಬೋದು ಅಷ್ಟೇ, ಊಟ ಮಾಡೋಷ್ಟು ಆಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ನೀವು ಮಶ್ರೂಮ್ ನೋಡ್ಬೋದು, 139 ಇದೆ. ಸೊ ಇಲ್ಲಿ ಮಶ್ರೂಮು ಕ್ವಾಲಿಟಿ ಎಲ್ಲ ನೋಡಿ ಚೆನ್ನಾಗಿದೆ. ಸೊ ಇದು 139 ಆಯಿತು. ನೆಕ್ಸ್ಟು ಬಾಳೆಹಣ್ಣು ನೋಡ್ಬೋದು ನೀವು, 258 ಹಾಕಿದ್ದಾರೆ. ಅದು 3 ಬಾಳೆಹಣ್ಣು, ಜಾಸ್ತಿನೂ ಇಲ್ಲ. 3 ಬಾಳೆಹಣ್ಣಿಗೆ ನಿಮಗೆ 250 ರೂಪಾಯಿ ಆಗುತ್ತೆ. ವಿತ್ ಟ್ಯಾಕ್ಸು 279 ಆಗುತ್ತೆ. ಮತ್ತು ನೆಕ್ಸ್ಟ್ ನೋಡೋದಾದರೆ 499. ಇದು ಬಂದ್ಬಿಟ್ಟು ಆರೆಂಜಸ್ಸು, ಅಂದರೆ ವಿತ್ ಟ್ಯಾಕ್ಸು 538 ಆಗುತ್ತೆ. ಒಂದು 5 ಏನೋ ಇದೆ, 5 ಆರೆಂಜಸ್ ಇದೆ. ಸೊ ಇದಕ್ಕೆ ನಿಮಗೆ ಬಂದ್ಬಿಟ್ಟು 499 ಹಾಕಿದ್ದಾರೆ, ಅಂದರೆ 539 ವಿತ್ ಟ್ಯಾಕ್ಸು. ನೆಕ್ಸ್ಟ್ ನೋಡ್ಬೋದು ಅದ್ರ ಪಕ್ಕದಲ್ಲೇ ಇನ್ನೇ ಬೇರೆದು ಇಟ್ಟಿದ್ದಾರೆ ಆರೆಂಜು, ಅದು 399. ವಿತ್ ಟ್ಯಾಕ್ಸ್ ಬಂದು 430 ಆಗುತ್ತೆ ನಿಮಗೆ. ಸೊ ನೋಡ್ಬೋದು ಆರೆಂಜ್ ಅದ್ರಲ್ಲಿ ಬರೀ 4 ಇದೆ, 4 ಒಂದು 5 6 ಇದೆ. ಸೊ 2 4 6 ಒಂದು 7 ಆರೆಂಜಸ್ ಇದೆ. ಸೊ 7 ಆರೆಂಜಸ್ಗೆ ಬಂದ್ಬಿಟ್ಟು 399 ಹಾಕಿದ್ದಾರೆ. ಸೊ ವಿತ್ ಟ್ಯಾಕ್ಸ್ ಬಂದು 430 ಆಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ನೀವು ಇಲ್ಲಿ ಈ ಆರೆಂಜಸ್ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದಕ್ಕೆ 499 ಮಾಡಿದ್ದಾರೆ ಅನ್ಕೊಂತೀನಿ. ಸೊ ಇದು ಕೂಡ ಒಂದು 6ರಿಂದ 8 ಆರೆಂಜ್ ಹತ್ರ ಇದೆ. ನೆಕ್ಸ್ಟ್ ನೋಡೋದಾದ್ರೆ ಆ್ಯಪಲ್ ನೋಡಿ, ಇದು 1 kg ಅಲ್ಲ, ಬರೀ ಒಂದು ಆ್ಯಪಲ್ಗೆ ನಿಮಗೆ 299 ಅಂತ ಹಾಕಿರೋದವರು. ಸೊ ನೋಡಿ ಈ ಥರ ಇರುತ್ತೆ ಆ್ಯಪಲ್ಲು ಜಪಾನಲ್ಲಿ. ಅದು ನೀವು ಒಂದು ಆ್ಯಪಲ್ ಯಾವ್ದು ಬೇಕಾದ್ರೂ ತೊಗೋಬೋದು. ಯಾವುದೇ ತೊಗೊಂಡು 219 ಆಗುತ್ತೆ ವಿತೌಟ್ ಟ್ಯಾಕ್ಸು. ವಿತ್ ಟ್ಯಾಕ್ಸ್ ಬಂದ್ಬಿಟ್ಟು 237 ಆಗುತ್ತೆ. ನೆಕ್ಸ್ಟು ಇನ್ನೊಂದು ಲೈಕ್ ಡಿಫ್ರೆಂಟ್ ವೆರೈಟಿ, ಅಂದರೆ ಕ್ವಾಲಿಟಿ ಅಂತ ಹೇಳ್ಬೋದು, ಅಥವಾ ಬೇರೆ ಕಂಪ್ನಿ ಅಂತ ಹೇಳ್ಬೋದು ಬಾಳೆಹಣ್ಣು. ಸೊ ಇದು ಬಂದ್ಬಿಟ್ಟು 198 ಇದೆ ಬಾಳೆಹಣ್ಣು ವಿತೌಟ್ ಟ್ಯಾಕ್ಸು. ಸೊ ವಿತ್ ಟ್ಯಾಕ್ಸ್ ನೋಡೋದಾದ್ರೆ ನಿಮಗೆ 214 ಇದೆ. ಅದ್ರ ಪಕ್ಕದಲ್ಲೇ ಮತ್ತೆ ಇನ್ನೊಂದು ಬಾಳೆಹಣ್ಣಿದೆ, ಇದು 4 ಬಾಳೆಹಣ್ಣಿದೆ. ಸೊ ಇದು ಲೈಕ್ ಏನೋ ಬೇರೆ ಕಂಪ್ನಿ ಇರ್ಬೋದೇನೋ, ಅದಕ್ಕೆ ಸ್ವಲ್ಪ ಪ್ರೈಸ್ ಕಡಿಮೆ ಇದೆ. ಸೊ ನೀವು ಇತರ ಪ್ರೈಸ್ ನೋಡೋದಾದ್ರೆ ಇಲ್ಲಿ ಕೆಳಗಡೆ ನೋಡ್ಬೋದು 129 ಇದೆ. ವಿತ್ ಟ್ಯಾಕ್ಸ್ ಬಂದು 140 ಅನ್ಕೋಬೋದು. ನೆಕ್ಸ್ಟು ಸ್ಟ್ರಾಬೆರಿ ನೋಡ್ತಾ ಇರ್ಬೋದು. ಸ್ಟ್ರಾಬೆರಿ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ನೋಡೋಕ್ಕೂ ಚೆನ್ನಾಗಿದೆ, ಆಮೇಲೆ ಪ್ಯಾಕಿಂಗು ಕರೆಕ್ಟಾಗಿ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಸ್ಟ್ರಾಬೆರಿ 599 ಆಗುತ್ತೆ. ವಿತ್ ಟ್ಯಾಕ್ಸ್ ಬಂದು 646 ಆಗುತ್ತೆ. ಸೊ ಇದು ಸ್ಟ್ರಾಬೆರಿ ಆಯಿತು. ನೆಕ್ಸ್ಟ್ ನೀವು ಇಲ್ಲಿ ಆ್ಯಪಲ್ ನೋಡ್ಬೋದು. ಆವಾಗಲೇ ಸಿಂಗಲ್ ಆ್ಯಪಲ್ ಇತ್ತಲ್ಲ, ಬಟ್ ಇದು 2 ಆ್ಯಪಲ್ ಪ್ಯಾಕ್ ಮಾಡಿರೋದಕ್ಕೆ ನೋಡಿ ಈ ಥರ ಇದೆ. ಅದು ಒಂದು ಬಾಕ್ಸಲ್ಲಿ ಹಾಕಿ ಒಂಥರ ಚೆನ್ನಾಗಿ ಕ್ವಾಲಿಟಿ ಕಾಣಿಸೋ ಥರ ಪ್ಯಾಕ್ ಮಾಡಿದ್ದಾರೆ. ಸೊ
ಇದರ ರೇಟು ನೀವು ನೋಡೋದಾದರೆ ಇದು ಕೂಡ 599 ಎನ್, ವಿತ್ ಟ್ಯಾಕ್ಸ್ ಬಂದು 647 ಎನ್ ಆಗುತ್ತೆ. ನೋಡ್ಬೋದು, ಇದು ನಾನು ನಿಮ್ಗೆ ತೋರಿಸ್ತಾ ಇದ್ದು ಕಿವಿ ಫ್ರೂಟ್ಗೆ. ನೆಕ್ಸ್ಟು ಸೊ ಇದು 499 ವಿತೌಟ್ ಟ್ಯಾಕ್ಸು, ಆಮೇಲೆ 540 ವಿತ್ ಟ್ಯಾಕ್ಸ್ ಅಂದ್ಕೊಳ್ಳಿ. ಸೊ ಇದು ನೋಡ್ಬೋದು, ಒಂದು 5 ಕಿವಿ ಫ್ರೂಟ್ ಇದೆ. ಸೊ ಪ್ಯಾಕಿಂಗ್ ಎಲ್ಲ ಈ ಥರ ಮಾಡಿದ್ದಾರೆ ಕಿವಿ ಫ್ರೂಟ್ದು. ಸೊ ಈ 5 ಕಿವಿ ಫ್ರೂಟಿಗೆ ನಿಮಗೆ 499 ಎನ್ ಆಗುತ್ತೆ ವಿತೌಟ್ ಟ್ಯಾಕ್ಸ್ ಬಂದು. ವಿತ್ ಟ್ಯಾಕ್ಸು 539 ಎನ್ ಆಗುತ್ತೆ. ಸೊ ಆಮೇಲೆ ನೀವು ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಆ್ಯಪಲ್ ನೋಡ್ಬೋದು, 699 ಎನ್ ವಿತೌಟ್ ಟ್ಯಾಕ್ಸು, ಆಮೇಲೆ 755 ವಿತ್ ಟ್ಯಾಕ್ಸಿಗೆ ಏನು ಮಾಡಿದ್ದಾರೆ ಅಂದರೆ 4 ದೊಡ್ಡ ಆ್ಯಪಲ್ನ ಪ್ಯಾಕ್ ಮಾಡಿದ್ದಾರೆ. ಸೊ ಇಲ್ಲಿ ತೋರಿಸ್ತೀನಿ ನೋಡಿ, ನೀವು ನೋಡ್ತಾ ಇರ್ಬೋದು, ನನ್ನ ಕೈಯಲ್ಲಿ ಹಿಡ್ಕೊಂಡಿರೋ ಸೈಜ್ಗೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಆ್ಯಪಲ್ ಸ್ವಲ್ಪ ದೊಡ್ಡದಾಗಿದೆ ಅಂತ. ಸೊ ಈ 4 ಆ್ಯಪಲ್ಗೆ 755 ಎನ್ ಆಗುತ್ತೆ ವಿತ್ ಟ್ಯಾಕ್ಸು. ನೆಕ್ಸ್ಟು ನೀವು ನೋಡೋದಾದರೆ ಫುಯುಗಾಕಿ ಬರ ಅಂತ ಹೇಳ್ಬಿಟ್ಟು, ಇದು ನೀವು ಆರೆಂಜ್ ಅನ್ಕೋಬೋದು, ನೋಡಿದ ತಕ್ಷಣ ಆರೆಂಜ್ ಅನಿಸ್ಬೋದು, ಬಟ್ ಇದು ಆರೆಂಜ್ ಅಲ್ಲ, ಇದು ಬಂದು ಪರ್ಸ್ಮೋನ್ ಫ್ರೂಟು. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ ಇಲ್ಲಿ ಬರ್ದಿದ್ದಾರೆ, ನಿಮ್ಗೆ ಗೊತ್ತಾಗ್ಬೋದು ಫುಯುಗಾಕಿ ಬರ ಅಂತ. ಇದು ವಿತೌಟ್ ಟ್ಯಾಕ್ಸ್ 169 ಎನ್ನು, ವಿತ್ ಟ್ಯಾಕ್ಸು 182 ಎನ್ ಆಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಮತ್ತೆ ಆರೆಂಜ್ ಬಂದ್ಬಿಟ್ಟು ಇಲ್ಲಿದೆ. ಸೊ ಇದು ಬಂದ್ಬಿಟ್ಟು ಒಂದು 6-7 ಆರೆಂಜಸ್ ಇದೆ. ಇದು ವಿತೌಟ್ ಟ್ಯಾಕ್ಸ್ 399 ಎನ್ನು, ವಿತ್ ಟ್ಯಾಕ್ಸ್ ಬಂದು 430 ಎನ್ ಆಗುತ್ತೆ. ಸೊ ಇದೆಲ್ಲ ಆದಮೇಲೆ ನಾವು ನೆಕ್ಸ್ಟು ಇಲ್ಲಿ ಕ್ಯಾರೆಟ್ ನೋಡ್ಬೋದು, 2 ಕ್ಯಾರೆಟ್ ಇದೆ ಬರೀ. ಸೊ ಈ 2 ಕ್ಯಾರೆಟಿಗೆ ನೋಡಿ ಯಾವ ಥರ ಇದೆ. ಸೊ 2 ಕ್ಯಾರೆಟ್ ಸ್ವಲ್ಪ ದಪ್ಪ ಇದೆ. ಆಮೇಲೆ ನೀವು ಅದರ ಪ್ರೈಸು ನೋಡ್ತಾ ಇರ್ಬೋದು, 199 ಎನ್ ಇದೆ ವಿತೌಟ್ ಟ್ಯಾಕ್ಸು, ವಿತ್ ಟ್ಯಾಕ್ಸ್ ಬಂದು 215 ಎನ್ ಆಗುತ್ತೆ. ನೆಕ್ಸ್ಟು ಇದು ನೋಡ್ತಾ ಇರ್ಬೋದು ಗೆಣಸು. ಸೊ ಗೆಣಸು ತುಂಬ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪ ದೊಡ್ಡದಿದೆ ಗೆಣಸು, ಬಟ್ ನೀವು ಪ್ರೈಸ್ ನೋಡಿದ್ರೆ ಕಾಣಿಸ್ತಾ ಇದೆ ನಿಮಗೆ 239 ಎನ್ ಇದೆ ವಿತೌಟ್ ಟ್ಯಾಕ್ಸು. ವಿತ್ ಟ್ಯಾಕ್ಸ್ ಬಂದ್ಬಿಟ್ಟು ನಿಮಗೆ 258 ಎನ್ ಇದೆ ಒಂದು ಗೆಣಸಿಗೆ. ಸೊ ನೋಡಿ ಗೆಣಸು ಈ ಥರ ಇದೆ. ಸೊ ಇದಕ್ಕೆ 239 ಎನ್ನು ಅನಿಸುತ್ತಾ ಅಂತ ಕಮೆಂಟ್ ಮಾಡಿ. ವಿತ್ ಟ್ಯಾಕ್ಸ್ ಅಂತ ನೋಡೋಕೆ ಹೋದ್ರು 258 ಎನ್ ಅನಿಸುತ್ತಾ ನಿಮಗೆ ಅಂತ ಕಮೆಂಟ್ ಮಾಡಿ. ಅಷ್ಟು ಜಾಸ್ತಿ ಆಯಿತಾ ಅಥವಾ ಪರವಾಗಿಲ್ಲ ಕೊಡ್ಬೋದು ಅನಿಸುತ್ತಾ ಅನ್ನೋದು ಕಮೆಂಟ್ ಮಾಡಿ. ಸೊ ನೆಕ್ಸ್ಟು ನಾವು ನೋಡೋದಾದರೆ ಇದು ವೆಜಿಟೇಬಲ್ಸ್ ಎಲ್ಲ ಈ ಕಡೆ ಕವರ್ ಆಯ್ತಲ್ವ. ಸೊ ನೆಕ್ಸ್ಟು ನಾವು ಇದು ಟೊಮೆಟೊ ನೋಡೋಣ. ಸೊ ಟೊಮೆಟೊ ನೀವು ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು 199 ಎನ್ನು, ಬರೀ ಒಂದೇ ಒಂದು ಟೊಮೆಟೊಗೆ 199 ಎನ್ ಆಗುತ್ತೆ ವಿತೌಟ್ ಟ್ಯಾಕ್ಸು. ವಿತ್ ಟ್ಯಾಕ್ಸ್ ಬಂದ್ಬಿಟ್ಟು 215 ಎನ್ ಆಗುತ್ತೆ ಬರೀ ಒಂದೇ ಟೊಮೆಟೊಗೆ. ನೋಡ್ತಾ ಇರ್ಬೋದು, ಇದು ಫಾರ್ಮ್ ಟೊಮೆಟೊ ಅಲ್ಲ, ನಾಟಿ ಟೊಮೆಟೊ. ನೆಕ್ಸ್ಟು ನೀವು ನೋಡೋದಾದರೆ ಅದ್ರ ಪಕ್ಕದಲ್ಲೇ ಏನು ಮಾಡಿದ್ದಾರೆ ಅಂದರೆ 3 ಟೊಮೆಟೊ ಇರೋದು ಒಂದು ಬಾಕ್ಸ್ ಇಟ್ಟಿದ್ದಾರೆ, ಪ್ಯಾಕಿಂಗ್ ಥರ ಮಾಡಿಬಿಟ್ಟು 3 ಟೊಮೆಟೊ ಹಾಕ್ಬಿಟ್ಟು. ಸೊ ಅದು ನೀವು ನೋಡ್ತಾ ಇರ್ಬೋದು, ಈ ಥರ ಪ್ಯಾಕಿಂಗ್ ಮಾಡಿದ್ದಾರೆ. ಸೊ ಅದಕ್ಕೆ 459 ಎನ್ನು ವಿತೌಟ್ ಟ್ಯಾಕ್ಸು. ವಿತ್ ಟ್ಯಾಕ್ಸ್ ನೋಡೋಕೆ ಹೋದರೆ ನಿಮಗೆ 496 ಎನ್ ಆಗುತ್ತೆ. ಸೊ ಇದು ಟೊಮೆಟೊದಾಯಿತು. ಅದ್ರ ಕೆಳಗಡೆ ನೋಡ್ಬೋದು ನೀವು ಇನ್ನ ಲೈಕ್ ವೆರೈಟಿ ಟೊಮೆಟೊಸ್ ಇಟ್ಟಿದ್ದಾರೆ, ಅಂದರೆ ಸೈಜಲ್ಲಿ ಮಾತ್ರ. ಸೊ ಇದು ಒಂದು ಸ್ವಲ್ಪ ಚಿಕ್ಕ ಸೈಜು, ನಾರ್ಮಲ್ ಟೊಮೆಟೊಗಿಂತ ಲೈಕ್ ಚಿಕ್ಕ ಟೊಮೆಟೊ. ಇದಕ್ಕೆ ಬಂದು 199 ಎನ್ ವಿತೌಟ್ ಟ್ಯಾಕ್ಸು, ವಿತ್ ಟ್ಯಾಕ್ಸ್ 214 ಎನ್ನು. ಮತ್ತು ಇದು ಲೈಕ್ ಕ್ವಾಂಟಿಟಿ ವೈಸು ಮತ್ತು 299 ಎನ್ಗೆ ಇಷ್ಟು ಟೊಮೆಟೊ ಬರುತ್ತೆ ಅಂತ. ವಿತ್ ಟ್ಯಾಕ್ಸು 322 ಎನ್ ಆಗುತ್ತೆ. ನೆಕ್ಸ್ಟು ಇದು ಇನ್ನೂ ಪೂರ್ತಿ ಚಿಕ್ಕ ಟೊಮೆಟೊ, ಇದು 239 ಎನ್ ಆಗುತ್ತೆ. ನೋಡ್ಬೋದು ಈ ಥರ ಇದೆ ಟೊಮೆಟೊ. ಆಮೇಲೆ ವಿತೌಟ್ ಟ್ಯಾಕ್ಸು 239 ಎನ್ನು, ವಿತ್ ಟ್ಯಾಕ್ಸ್ ಬಂದ್ಬಿಟ್ಟು 259 ಎನ್ ಆಗುತ್ತೆ. ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಕೆಳಗಡೆ ನೋಡ್ಬೋದು ನೀವು ಡಿಫ್ರೆಂಟ್ ಆಗಿರೋ ತರಕಾರಿ ಇಟ್ಟಿದ್ದಾರೆ. ಆನಿಯನ್ಸು, ಆಮೇಲೆ ಕ್ಯಾಬೇಜು, ಆ ಥರ ಪ್ಯಾಕೆಟ್ಸ್ ಇಟ್ಟಿದ್ದಾರೆ. ಸೊ ಅದನ್ನ ಕೂಡ ನೀವು ನೋಡ್ಬೋದು. ನೆಕ್ಸ್ಟು ನೀವು ಇಲ್ಲಿ ನೋಡೋದಾದರೆ ಇಲ್ಲಿ ನೋಡಿ, ಇದು ತುಂಬ ಕಾಸ್ಟ್ಲಿ ಅನಿಸ್ತು ನನಗೂ ಕೂಡ. ನಿಂಬೆಹಣ್ಣು, 2 ನಿಂಬೆಹಣ್ಣಿದೆ. ಸೊ 2 ಲೆಮನ್ಗೆ ಎಷ್ಟಿರ್ಬೋದು, ಲೈಕ್ ನೀವು ನೋಡಿದ್ರಿ ಅನ್ಕೊತೀನಿ ಎಷ್ಟಿತ್ತು ಅಲ್ಲಿ ಅಂತ. ಸೊ ಇವಾಗ ನೋಡೋದಾದ್ರೆ ನೀವು 2 ಲೆಮನ್ಗೆ 229 ಎನ್ ಇದೆ ವಿತೌಟ್ ಟ್ಯಾಕ್ಸು. ವಿತ್ ಟ್ಯಾಕ್ಸ್ ಬಂದ್ಬಿಟ್ಟು 248 ಎನ್ ಆಗುತ್ತೆ ಬರೀ 2 ಲೆಮನ್ಗೆ. ಅಂದರೆ ನೀವು 1 ಲೆಮನ್ಗೆ ಲೆಕ್ಕ ಹಾಕಿದ್ರು ಹೆಚ್ಚು ಕಡಿಮೆ 124 ಎನ್ ಹತ್ರ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ಇದು ಶುಂಠಿ, ಇಷ್ಟೇ ಕಡಿಮೆ ಇದೆ ಶುಂಠಿ ಸ್ವಲ್ಪ. ಸೊ ಇಷ್ಟು ಶುಂಠಿಗೆ ಎಷ್ಟಾಗುತ್ತೆ ಅಂದರೆ 198 ಎನ್ ಆಗುತ್ತೆ.
ವಿತ್ ಟ್ಯಾಕ್ಸ್ ಬಂತು ನಿಮಗೆ 214 ಎನ್ ಆಗುತ್ತೆ. ನೆಕ್ಸ್ಟ್ ಬೆಳ್ಳುಳ್ಳಿ ನೋಡ್ತಾ ಇರ್ಬೋದು, ಒಂದೇ ಒಂದು ಬೆಳ್ಳುಳ್ಳಿ ಇದೆ. ಸೊ ಇದು ಬೆಳ್ಳುಳ್ಳಿ ಕೂಡ ನೋಡಿ ನೀವು 139 ಎನ್ ಇದೆ ವಿತೌಟ್ ಟ್ಯಾಕ್ಸ್. ವಿತ್ ಟ್ಯಾಕ್ಸ್ ಬಂದ್ಬಿಟ್ಟು ನಿಮಗೆ 150 ಎನ್ ಇದೆ. ಅದು ಒಂದೇ ಬೆಳ್ಳುಳ್ಳಿ ಇದೆ. ಪ್ಯಾಕಿಂಗ್ ನೋಡಿ ಯಾವ ಥರ ಮಾಡಿದ್ದಾರೆ ಅದನ್ನ. ಆಮೇಲೆ ನೆಕ್ಸ್ಟ್ ನೀವು ನೋಡೋದಾದ್ರೆ ಇಲ್ಲಿ ಡಿಫ್ರೆಂಟ್ ಆಗಿರೋ ಸ್ವಲ್ಪ ಸೊಪ್ಪು ಥರ ಇಟ್ಟಿದ್ದಾರೆ, ಅದು ಇದು. ಸೊ ಆಮೇಲೆ ಲೆಟ್ಯೂಸ್ ಕೂಡ ಇಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ನೀವು. ಆಮೇಲೆ ರ್ಯಾಡಿಶು ಅದೆಲ್ಲ ಇಟ್ಟಿದ್ದಾರೆ. ಆಮೇಲೆ ಡಿಫ್ರೆಂಟ್ ಆಗಿರೋ ಸೊಪ್ಪುಗಳು ಕೂಡ ಇಟ್ಟಿದ್ದಾರೆ, ಅದೆಲ್ಲ 139 ಎನ್ ಥರ ಇದೆ. ಲಾಸ್ಟ್ ಸೊಪ್ಪು ಮಾತ್ರ 239 ಎನ್ ಇದೆ ವಿತೌಟ್ ಟ್ಯಾಕ್ಸು. ಆಮೇಲೆ ಇದೆಲ್ಲ ನೋಡ್ತಾ ಇರ್ಬೋದು ನೀವು, ಆನಿಯನ್ ರಿಂಗ್ಸ್ ಇಟ್ಟಿದ್ದಾರೆ. ಆಮೇಲೆ ಇದು ಒಂಥರ ಕಡ್ಡಿ ಥರ ಇದೆಯಲ್ಲ, ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಬೆಂಡೆಕಾಯಿ ಇದೆ. ಸೊ ಬೆಂಡೆಕಾಯಿ ನೀವು ನೋಡಿದ್ರೆ ಲೆಕ್ಕ ಹಾಕಿದ್ರು ಒಂದು 6ರಿಂದ 7 ಬೆಂಡೆಕಾಯಿ ಇದೆ. ಸೊ ಇದು ನೀವು ಒನ್ ಟೈಮ್ ಮಾಡಿದ್ರೆ ಒಬ್ರಿಗೂ ಸಾಲಲ್ಲ ಅಂತ ಹೇಳ್ಬೋದು. ಸೊ ಇದು 7 ಬೆಂಡೆಕಾಯಿಗೆ ಎಷ್ಟು ಅಂತ ನೀವು ನೋಡೋದಾದರೆ ನೋಡ್ತಾ ಇರ್ಬೋದು 109 ಎನ್ ಇದೆ, 109 ಎನ್ನು. ವಿತ್ ಟ್ಯಾಕ್ಸ್ ಬಂದು ನಿಮಗೆ 118 ಎನ್ ಆಗುತ್ತೆ. ಸೊ 118 ಎನ್ ಆಯಿತು. ನೆಕ್ಸ್ಟು ಅದು ತೊಗೊಂಡ್ರೆ ನೀವು ಒಂದೇ ಸಲ 2-3 ಪ್ಯಾಕೆಟ್ ಅದು ತೊಗೋಬೇಕು. ನೆಕ್ಸ್ಟು ಆಮೇಲೆ ನೋಡಿದ್ರೆ ಸೌತೆಕಾಯಿ ನೋಡಿ, 2 ಸೌತೆಕಾಯಿ ಅದು. ಬಟ್ ಎಳೆ ಸೌತೆಕಾಯಿ ಅನ್ಬೋದು, ಕ್ವಾಲಿಟಿ ಚೆನ್ನಾಗಿದೆ ಸೌತೆಕಾಯಿದು. 2 ಸೌತೆಕಾಯಿ ನೀವು ನೋಡೋದಾದರೆ ರೇಟು ಆಲ್ಮೋಸ್ಟ್ 159 ಎನ್ ಇದೆ ಸೌತೆಕಾಯಿಗೆ ವಿತೌಟ್ ಟ್ಯಾಕ್ಸು. ಆಮೇಲೆ ವಿತ್ ಟ್ಯಾಕ್ಸ್ ಬಂದ್ಬಿಟ್ಟು 172 ಎನ್ ಇದೆ, ಅಂದರೆ 172 ರೂಪಾಯಿ ಆಗೋಯ್ತು, ಅಲ್ಲೇ 172 ಎನ್ ಆಯಿತು. ಆಮೇಲೆ ನೆಕ್ಸ್ಟು ನಾವು ನೋಡೋದಾದರೆ ಇಲ್ಲಿ ನೋಡ್ಬೋದು ನೀವು, ಆರ್ಗಾನಿಕ್ ಬೇಬಿ ಲೀಫ್ ಅಂತ ಬರೆದಿದ್ದಾರೆ. ಸೊ ಇದ್ರ ಬಗ್ಗೆನೂ ಅಷ್ಟು ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಅದು ವಿತೌಟ್ ಟ್ಯಾಕ್ಸ್ 138 ಎನ್ ಇದೆ. ನೆಕ್ಸ್ಟ್ ಇಲ್ಲೆಲ್ಲ ನೋಡ್ಬೋದು ನೀವು, ಮಶ್ರೂಮ್ಸ್ ಇಟ್ಟಿದ್ದಾರೆ. ನೆಕ್ಸ್ಟು ಇಲ್ಲೆಲ್ಲ ಕ್ಯಾಬೇಜ್ ಇಟ್ಟಿದ್ದಾರೆ. ಆಮೇಲೆ ಇದು ನೋಡ್ತಾ ಇರ್ಬೋದು ನೀವು, ಬ್ರಾಕ್ಲಿ ಇಟ್ಟಿದ್ದಾರೆ. ಬ್ರಾಕ್ಲಿ ಕೂಡ ನೀವು ಚೆಕ್ ಮಾಡಿದ್ರೆ ಚೆನ್ನಾಗಿದೆ, ಬ್ರಾಕ್ಲಿ ಕ್ವಾಲಿಟಿ ಎಲ್ಲ ನೋಡ್ತಾ ಇರ್ಬೋದು. ಪೂರ್ತಿ ಒಂದು ದೊಡ್ಡದಿಟ್ಟಿದ್ದಾರೆ. ಸೊ ಅದು ಬಂದ್ಬಿಟ್ಟು 299 ಎನ್ ಆಗುತ್ತೆ ವಿತೌಟ್ ಟ್ಯಾಕ್ಸು. ವಿತ್ ಟ್ಯಾಕ್ಸ್ ಬಂದ್ಬಿಟ್ಟು ನಿಮಗೆ 323 ಎನ್ಗೆ ಇದೆ ಬ್ರಾಕ್ಲಿ. ನೆಕ್ಸ್ಟು ನೀವು ಇಲ್ಲಿ ನೋಡ್ಬೋದು, ಸುಲಿದಿರೋಂಥ ಈರುಳ್ಳಿನ ಇಟ್ಟಿದ್ದಾರೆ, ಆನಿಯನ್ಸು. ಏನಪ್ಪ ಇದು ಅಂತ ಚೆಕ್ ಮಾಡಿದಾಗ ನಾನು ಸಿಪ್ಪೆ ಸುಲಿದ್ಬಿಟ್ಟು ಆನಿಯನ್ ಈ ಥರ ಮಾಡಿಟ್ಟಿದ್ದಾರೆ 4 ಆನಿಯನ್ಗೆ. ಸೊ ಈ 4 ಈರುಳ್ಳಿಗೆ ಎಷ್ಟು ಅಂತ ನೀವು ನೋಡೋದಾದ್ರೆ 199 ಎನ್ನು. ಸುಲಿದಿರೋದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಅನ್ಕೊತೀನಿ. ವಿತ್ ಟ್ಯಾಕ್ಸ್ ಬಂದ್ಬಿಟ್ಟು ನಿಮಗೆ 215 ಎನ್ ಹತ್ರ ಆಗುತ್ತೆ. ಸೊ ಇದೆಲ್ಲ ನೀವು ಕ್ಯಾಬೇಜಸ್ಸು ಲೈಕ್ ಸಲಾಡ್ ಥರ ತಿನ್ನೋಕ್ಕೆ ಇಟ್ಟಿರ್ತಾರೆ. ಸೊ ಅದನ್ನ ನೀವು ತೊಗೋಬೋದು ಇಲ್ಲೇ ಕುಕ್ಕಿಂಗಿಗೆ ಯೂಸ್ ಮಾಡೋಕ್ಕೆ. ಆಮೇಲೆ ಇದು ಡಿಫ್ರೆಂಟ್ ಆಗಿರೋದು ಎಲ್ಲ ಥರ ತರಕಾರಿನೂ ಸಿಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇದೆಲ್ಲ ಲೈಕ್ ಗ್ರೀನ್ ಆನಿಯನ್ ರಿಂಗ್ಸು, ನಾರ್ಮಲ್ ಆನಿಯನ್ ರಿಂಗ್ಸು ಮತ್ತು ಗ್ರೀನ್ ಆನಿಯನ್ ರಿಂಗ್ಸ್ ಇಟ್ಟಿದ್ದಾರೆ. ಮತ್ತು ಇದು ಏನಂತ ನಾನು ಚೆಕ್ ಮಾಡಿದಾಗ ಇದು ವಾಶ್ಡ್ ಬಾರ್ಡಾಕ್ ಅಂತ ಗೊತ್ತಾಯಿತು. ಸೊ ಇದೇನು ಮಾಡ್ತಾರೆ ಅಂದರೆ ಜಾಪನೀಸ್ ಡಿಶಸ್ಸಲ್ಲಿ ಕಿಂಪಿರಾ ಗೋಬು ಅಂತ ಒಂದು ಡಿಶ್ ಬರುತ್ತೆ. ಸೊ ಅದಕ್ಕೆ ಯೂಸ್ ಮಾಡ್ತಾರೆ. ಸೊ ಇದು 129 ಎನ್ ಇದೆ ವಿತೌಟ್ ಟ್ಯಾಕ್ಸು. ಆಮೇಲೆ ಇದು ಬಂದ್ಬಿಟ್ಟು ಮೂಲಂಗಿ ನೋಡ್ತಾ ಇರ್ಬೋದು ನೀವು, ರ್ಯಾಡಿಶು 149 ಎನ್ ಇದೆ ವಿತೌಟ್ ಟ್ಯಾಕ್ಸು. ಆಮೇಲೆ ಈ ಕಡೆ ಎಲ್ಲ ಬೇರೆ ಸೊಪ್ಪು ತರಕಾರಿ ಎಲ್ಲ ಇಟ್ಟಿದ್ದಾರೆ. ನೆಕ್ಸ್ಟು ಈ ಕಡೆ ನೀವು ಇವಾಗ ಮೀಟ್ ನೋಡ್ಬೋದು, ಎಲ್ಲ ಥರ ಮೀಟು ಸಿಗುತ್ತೆ ಅಂತ ಹೇಳ್ಬೋದು ಜಪಾನಲ್ಲಿ. ಎಲ್ಲ ಡಿಫ್ರೆಂಟ್ ಆಗಿರೋ ಮೀಟ್ ಇಟ್ಟಿದ್ದಾರೆ. ಚಿಕನ್ ಇರ್ಬೋದು, ಆಮೇಲೆ ಬೀಫು, ಆ ಥರದ್ದೆಲ್ಲ ಮೀಟ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು. ಬಟ್ ಇಲ್ಲಿರೋದೆಲ್ಲ ಚಿಕನ್ ಅನ್ಕೊತೀನಿ. ಸೊ ರೇಟು ಕೂಡ ಇದು ಫಿಕ್ಸ್ಡ್ ಇರಲ್ಲ, ಆ ಬಾಕ್ಸಲ್ಲಿ ಎಷ್ಟು ಗ್ರಾಮ್ ಇರುತ್ತಲ್ಲ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿ ಪ್ರೈಸ್ ಇರುತ್ತೆ. ಸೊ ನೀವು ಅನ್ಕೋಬೋದು 300ರಿಂದ 400, 500 ಎನ್ ತನಕ ಆಗುತ್ತೆ ಒಂದೊಂದು ಬಾಕ್ಸು, ಲೈಕ್ 100 ಗ್ರಾಮ್ಸು 200 ಗ್ರಾಮ್ಸ್ ಇರೋದೆಲ್ಲ ಅಂತ. ಆಮೇಲೆ ಇಲ್ಲಿ ನೋಡ್ಬೋದು ಈ ಫಿಶ್ ಐಟಮ್ಸ್ ಎಲ್ಲ ಚೆಕ್ ಮಾಡ್ಬೋದು ನೀವು, ಎಲ್ಲ ಲೈಕ್ ಆಲ್ಮೋಸ್ಟ್ 500 ಎನ್ ಹತ್ರ ಇದೆ. ಸೊ ಮೀಟ್ ಎಲ್ಲ ನೀವು ಅರೌಂಡ್ 500 to 1000 ರೇಂಜಲ್ಲಿ ಇರುತ್ತೆ ಅಂತ ಅನ್ಕೋಬೋದು, ಲೈಕ್ ಅದು ಒಂದೊಂದು ಪ್ಯಾಕೆಟು. ಸೊ ಇದು ವಿಡಿಯೋ ತುಂಬ ಲೆಂತ್ ಇರೋದ್ರಿಂದ ಏನು ಮಾಡ್ತಾ ಇದ್ದೀನಿ ಅಂದರೆ ಈ ವಿಡಿಯೋನ 2 ಪಾರ್ಟಾಗಿ ಸ್ಪ್ಲಿಟ್ ಮಾಡ್ತಾ ಇದ್ದೀನಿ. ಸೊ ಈ ಪಾರ್ಟಲ್ಲಿ ಬರೀ ನಿಮಗೆ ತರಕಾರಿ ಮತ್ತು ಮೀಟ್ ಬಗ್ಗೆ ಆಯಿತು. ನೆಕ್ಸ್ಟ್ ಪಾರ್ಟಲ್ಲಿ ಏನು ತೋರಿಸ್ತೀನಿ ಅಂದರೆ ಲೈಕ್ ಈ ಜಪಾನಲ್ಲಿ ಬೆಂತೋಸ್ ಅಂತ ಸಿಗುತ್ತೆ, ಲೈಕ್ ರೆಡಿಮೇಡ್ ಫುಡ್ಸ್ ಎಲ್ಲ ಸಿಗುತ್ತೆ. ಲೈಕ್ ನೀವು ಬರೀ ಹೀಟ್ ಮಾಡಿಕೊಂಡು ಊಟ ಮಾಡ್ಬೋದು. ಸೊ ಆ ಥರದ್ದು ಕೂಡ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ. ಸೊ ಅದೆಲ್ಲ ಹೇಗಿರುತ್ತೆ, ಆಮೇಲೆ ಹಾಲು, ಮೊಸರು, ಮೊಟ್ಟೆ, ಆ ಥರದ್ದೆಲ್ಲ ಯಾವ್ಯಾವ ಥರ ಪ್ರೈಸಸ್ ಇರುತ್ತೆ ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ಕೊಡ್ತೀನಿ.
ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನೀವೇನಾದ್ರು ಚಾನಲ್ಗೆ ಹೊಸಬರಾಗಿದೆ ಈ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್, ಸಿ ಯು.